ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ನಾವು ಮನೆಯಲ್ಲಿ ಯಾವಾಗಲೂ ಮನೆ ಒರೆಸ್ತಾ ಇದ್ರೂ ಈ ರೀತಿ ಕಾರ್ನರ್ಸಲ್ಲಿ, ಕಿಚನಲ್ಲಾಗಲಿ ಅಥವಾ ಹಾಲಲ್ಲಾಗಲಿ ಈ ಟೈಲ್ಸ್ ಕಾರ್ನರ್ಸಲ್ಲಿ ತುಂಬ ಕಪ್ಪಗೆ ಕೆಂಪಗೆ ಆಗ್ಬಿಟ್ಟಿರುತ್ತೆ. ಕಿಚನಲ್ಲಿ ಆ ಕಾರ್ನರ್ಸಲ್ಲಿ ಆ ಟೈಲ್ಸ್ ಎಲ್ಲ ಕೆಂಪಗೆ ಆಗ್ಬಿಟ್ಟಿರುತ್ತಲ್ಲ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನಾವು ಕೆಮಿಕಲ್ ಯೂಸ್ ಮಾಡಿ ಕ್ಲೀನ್ ಮಾಡೋದಕ್ಕಿಂತ, ಕೆಲವು ಸಲ ಆ್ಯಸಿಡ್ ಎಲ್ಲ ಹಾಕಿ ಕ್ಲೀನ್ ಮಾಡೋದಕ್ಕಿಂತ ಮನೆಯಲ್ಲಿ ಸಿಗೋ ಕೆಲವು ಸಾಮಗ್ರಿನ ಬಳಸ್ಕೊಂಡು ನಾವು ಈಸಿಯಾಗಿ ಆ ಕಾರ್ನರ್ಸಲ್ಲೆಲ್ಲ ಕ್ಲೀನ್ ಮಾಡ್ಕೋಬೋದು. ಎಷ್ಟೇ ಕೆಂಪು ಕಲೆಗಳಿದ್ರೂ ಸಹ ಅದನ್ನು ಹೋಗಲಾಡಿಸ್ಬೋದು. ಇದಕ್ಕೆ ನಾನಿಲ್ಲಿ ಟೂತ್ಪೇಸ್ಟ್ ತೊಗೊಂಡಿದ್ದೀನಿ. ನಾವು ಮನೆಯಲ್ಲಿ ಯಾವ ಟೂತ್ಪೇಸ್ಟ್ ಯೂಸ್ ಮಾಡ್ತೀವಿ ಆ ಟೂತ್ಪೇಸ್ಟ್ ತೊಗೋಬೋದು. ನಾವು ವೈಟ್ ಟೂತ್ಪೇಸ್ಟ್ ಇದ್ದರೆ ವೈಟ್ ಟೂತ್ಪೇಸ್ಟ್ ಆದರೂ ತೊಗೋಬೋದು. ನಾನಿಲ್ಲಿ ರೆಡ್ ಟೂತ್ಪೇಸ್ಟ್ ತೊಗೊಂಡಿದ್ದೀನಿ. ಟೂತ್ಪೇಸ್ಟ್ ಜೊತೆಗೆ ಒಂದು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡಿದ್ದೀನಿ. ಬಿಸಿ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ನಾವು ಪಾತ್ರೆ ತೊಳೆಯೋ ಡಿಶ್ ಲಿಕ್ವಿಡ್ ಇರುತ್ತಲ್ಲ, ಲಿಕ್ವಿಡನ್ನು ಸ್ವಲ್ಪ ಹಾಕ್ಕೊಂಡು, ತುಂಬ ಜಾಸ್ತಿ ನೀರಾಗೂ ಮಾಡ್ಕೋಬಾರ್ದು. ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು. ಚೆನ್ನಾಗಿ ಆ ಪೇಸ್ಟು ಮತ್ತು ವಿಮ್ ಲಿಕ್ವಿಡು ಮಿಕ್ಸ್ ಆಗೋವಾಗೆ ನೀರಿನ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾರ್ಡಾಗಿರೋ ಟೂತ್ ಬ್ರಷ್ ಹಳೇದು ಯಾವುದಾದ್ರೂ ಇದ್ದರೆ ಅದು ತೊಗೋಬೋದು. ಇಲ್ಲಾಂದರೆ ತುಂಬ ಕಲೆಗಳಿದ್ರೆ ನಾವು ಸ್ಟೀಲ್ ನಾರಿದ್ರೆ ಸ್ಟೀಲ್ ನಾರು ತೊಗೋಬೋದು. ಈ ರೀತಿ ಅಪ್ಲೈ ಮಾಡಿಕೊಂಡು ಆ ಕಾರ್ನರ್ಸಲ್ಲೆಲ್ಲ ಉಜ್ಕೋತಾ ಹೋದರೆ, ಮತ್ತು ಆ ಟೈಲ್ಸ್ ಮೇಲೂ ಸಹ ಕಾರ್ನರ್ಸಲ್ಲಿ ಈ ಸೈಡಲ್ಲೆಲ್ಲ ಟೈಲ್ಸ್ ಕೊಟ್ಟಿರ್ತಾರಲ್ಲ, ಅದು ಸಹ ಕೆಲವು ಸಲ ಕೆಂಪಗೆ ಕಪ್ಪಗೆ ಕಲೆಗಳು ಕಟ್ಕೊಂಡಿರುತ್ತೆ. ನಾವು ತುಂಬ ದಿನ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಈ ರೀತಿ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತೆ. ಈ ರೀತಿ ಲಿಕ್ವಿಡನ್ನು ರೆಡಿ ಮಾಡಿಕೊಂಡು ಮನೆಯಲ್ಲೇ ಈಸಿಯಾಗಿ ಯಾವುದೇ ಕೆಮಿಕಲ್ ಯೂಸ್ ಮಾಡ್ತೀರಾ ಅಥವಾ ಆ್ಯಸಿಡ್ ಬಳಸ್ತೀರಾ ಟೈಲ್ಸ್ ಕಾರ್ನರ್ಸನ್ನಾಗಲಿ ಟೈಲ್ಸನ್ನಾಗಲಿ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಟೂತ್ ಬ್ರಷು ಸ್ವಲ್ಪ ಹಾರ್ಡಾಗಿರಬೇಕು. ರೆಡಿ ಮಾಡ್ಕೊಂಡಿರೋ ಲಿಕ್ವಿಡ್ನ ಈ ರೀತಿ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲಾದರೂ ಬ್ರಷ್ ಮಾಡ್ಕೋಬೋದು. ಇಲ್ಲಾಂದರೆ ಅಪ್ಲೈ ಮಾಡಿಬಿಟ್ಟು ಹಾಗೇ ಈ ರೀತಿ ಟೂತ್ ಬ್ರಷ್ ಆಗಲಿ ಅಥವಾ ಸ್ಟೀಲ್ ನಾರಾಗಲಿ ತೊಗೊಂಡು ರಬ್ ಮಾಡ್ತಾ ಬಂದರೆ ಎಷ್ಟೇ ಕಲೆಗಳಿದ್ರೂ ಸಹ ಅದು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನಾವು ಆಗಾಗ ಈ ರೀತಿ ಕ್ಲೀನ್ ಮಾಡ್ಕೋತಾ ಇದ್ದರೆ ತುಂಬ ಕಲೆ ಕಟ್ಕೊಳ್ಳಲ್ಲ, ನೀಟಾಗಿ ಇಟ್ಕೋಬೋದು. ನಾವು ಹಾಗೆ ಸ್ವಲ್ಪ ದಿನ ಬಿಟ್ಬಿಟ್ರೆ ನೋಡಿ ಈ ರೀತಿ ಕಲೆಗಳು ಕಟ್ಬಿಟ್ಟು ತುಂಬ ಕೆಂಪಗೆ ಒಂಥರ ಕಪ್ಪಗೆ ಆಗ್ಬಿಟ್ಟಿರುತ್ತೆ. ಮನೆ ಒರೆಸ್ತಾ ಇದ್ರೂ ಸಹ ಕಾರ್ನರ್ಸಲ್ಲಿ ಆ ಕಪ್ಪು ಕಲೆಗಳು ಹಾಗೆ ಉಳಿದ್ಬಿಡುತ್ತೆ. ಸೊ ಈ ರೀತಿ ಆಗಾಗ ನಾವು ಒಂದು ಮಂತ್ಲಿ ಒನ್ಸ್ ಆಗಲಿ ಅಥವಾ 15 ಡೇಸ್ ಒನ್ಸ್ ಆಗಲಿ ಈ ರೀತಿ ಮನೆಯಲ್ಲಿ ಸಿಗೋ ಸಾಮಗ್ರಿನೇ ಬಳಸ್ಕೊಂಡು ಲಿಕ್ವಿಡ್ ರೆಡಿ ಮಾಡಿಕೊಂಡು ಈ ಕಾರ್ನರ್ಸ್ನ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಾರ್ನರ್ಸು ಟೈಲ್ಸ್ ಎಲ್ಲ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ನೋಡಿ, ಫಸ್ಟ್ಗೂ ಇವಾಗಲೂ ಎಷ್ಟು ಡಿಫ್ರೆನ್ಸ್ ಆಗಿದೆ. ನಾವು ಆ ಲಿಕ್ವಿಡ್ ಆಗಿ ಟೂತ್ ಬ್ರಷಿಂದ ಉಜ್ತಾ ಇದ್ದೀನಿ. ಉಜ್ಕೋತಾ ನಾವು ಬಟ್ಟೆ ತೊಗೊಂಡು ಆದರೂ ಒಂದು ಸರಿ ಕ್ಲೀನ್ ಮಾಡ್ಕೋಬೋದು. ತುಂಬ ಕಲೆಗಳಿದ್ದರೆ ಇನ್ನೊಂದು ಸರಿ ಲಿಕ್ವಿಡ್ನ ಹಾಕಿ ಟೂತ್ ಬ್ರಷ್ ಹಾಕಿ ಉಜ್ಕೊಂಡು ನಾವು ತೇವದ ಬಟ್ಟೆನೆಲ್ಲ ಒರೆಸ್ಕೊಂಡು ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ನೀಟಾಗಿ ಕ್ಲೀನ್ ಆಗುತ್ತೆ. ಟೈಲ್ಸ್ ಮೇಲೂ ಸಹ ಕಪ್ಪಗೆ ಡಸ್ಟ್ ಎಲ್ಲ ಕೂತ್ಬಿಟ್ಟು ಅದೊಂಥರ ಕಾರ್ನರ್ಸ್ ಎಲ್ಲ ಕಪ್ಪಗೆ ಆಗ್ಬಿಟ್ಟಿತ್ತು. ಅಲ್ಲೂ ಸಹ ನಾನು ಇದೇ ಲಿಕ್ವಿಡ್ನ ಹಾಕಿ ಟೂತ್ ಬ್ರಷಿಂದ ಈ ರೀತಿ ರಬ್ ಮಾಡ್ತಾ ಬರ್ತಾಯಿದ್ದೀನಿ. ಈ ಸೈಡಲ್ಲಿ ಕೊಟ್ಟಿರೋ ಟೈಲ್ಸ್ ಮೇಲೂ ಸಹ ಈ ರೀತಿ ಕ್ಲೀನ್ ಮಾಡಿಕೊಂಡ್ರೆ ನೀಟಾಗಿರುತ್ತೆ. ನೋಡಿ, ಫಸ್ಟ್ಗೂ ಇವಾಗಲೂ ಡಿಫ್ರೆನ್ಸ್ ಎಷ್ಟು ನೀಟಾಗಿ ಗೊತ್ತಾಗ್ತಾಯಿದೆ. ಇನ್ನೊಂದು ಕಡೆ ನಾನು ಅದೇ ರೀತಿ ಕಾರ್ನರಲ್ಲಿ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕಾರ್ನರಲ್ಲೂ ಸಹ ತುಂಬ ಕಪ್ಪಗಾಗ್ಬಿಟ್ಟಿತ್ತು. ಡಸ್ಟ್ ಎಲ್ಲ ಕೂತು ಕಾರ್ನರ್ಸ್ ಎಲ್ಲ ಕಪ್ಪಗಾಗ್ಬಿಟ್ಟಿತ್ತು. ಅಲ್ಲಿ ನಾನು ಈ ಲಿಕ್ವಿಡ್ನ ಈ ರೀತಿ ಅಪ್ಲೈ ಮಾಡಿಕೊಂಡು ಸ್ಟೀಲ್ ನಾರು ತೊಗೊಂಡಿದ್ದೀನಿ. ಸ್ಟೀಲ್ ನಾರು ತೊಗೊಂಡು ಬ್ರಷಲ್ಲಾದರೂ ಉಜ್ಕೋಬೋದು ಅಥವಾ ಸ್ಟೀಲ್ ನಾರಲ್ಲಾದರೂ ಉಜ್ಕೋಬೋದು. ಟೂತ್ ಬ್ರಷು ಸ್ವಲ್ಪ ಹಾರ್ಡಾಗಿದ್ದರೆ ಅದರಲ್ಲೇ ನಾವು ಈ ರೀತಿ ಕಾರ್ನರ್ಸ್ ಉಜ್ಕೊಳ್ಳೋದ್ರಿಂದ ನೀಟಾಗಿ ಕ್ಲೀನ್ ಆಗುತ್ತೆ. ತುಂಬ ಕಲೆಗಳಿದೆ ಅಂದರೆ ಸ್ವಲ್ಪ ಸ್ಟೀಲ್ ನಾರು ತೊಗೊಂಡು ಲೈಟಾಗಿ ರಬ್ ಮಾಡ್ತಾ ಬಂದರೆ ಎಷ್ಟೇ ಕಲೆಗಳಿದ್ರೂ ಸಹ ಅದು ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಟೂತ್ಪೇಸ್ಟನ್ನ ಬಳಸ್ಕೊಂಡು ಈ ರೀತಿ ಕ್ಲೀನ್ ಮಾಡ್ಕೋಬೋದು ಈಸಿಯಾಗಿ. ನಾವು ಟೂತ್ಪೇಸ್ಟನ್ನ ನೀರಿನ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ವಿಮ್ ಲಿಕ್ವಿಡನ್ನು ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಅಂದರೆ ಹಾಗೆ ಡೈರೆಕ್ಟಾಗಿ ಟೂತ್ಪೇಸ್ಟ್ ತೊಗೊಂಡು ಬ್ರಷ್ಗೆ ಒಂದು ಸ್ವಲ್ಪ ವಾಟರ್ನ ಹಾಕ್ಕೊಂಡು ಈ ರೀತಿ ರಬ್ ಮಾಡಿಕೊಂಡ್ರೂ ಸಹ ನಾವು ಕ್ಲೀನ್ ಮಾಡ್ಕೋಬೋದು. ಟೂತ್ಪೇಸ್ಟು ಒಳ್ಳೆ ಕ್ಲೀನಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ. ತುಂಬ ಚೆನ್ನಾಗಿ ಈ ರೀತಿ ಕ್ಲೀನ್ ಮಾಡ್ಕೋಬೋದು. ನೋಡಿ, ರಬ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ತೇವದ ಬಟ್ಟೆ ತೊಗೊಂಡು ಒರೆಸ್ಕೊಂಡ್ರೆ ಎಷ್ಟು ನೀಟಾಗಿ ಕ್ಲೀನಾಗಿದೆ. ಫಸ್ಟ್ಗೂ ಇವಾಗೂ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ಫಸ್ಟು ಎಷ್ಟು ಕಲೆಗಳಿತ್ತು, ಈಗ ನೀಟಾಗಿ ಆ ಕಲೆಗಳೆಲ್ಲ ಹೊರ್ಟೋಗ್ಬಿಟ್ಟಿದೆ. ಕ್ಲೀನ್ ಮಾಡಿದ್ದಾದಮೇಲೆ ನಾನು ಒರೆಸಿದ್ದಾದಮೇಲೆ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು ಟೈಲ್ಸ್ ಕಾರ್ನರ್ಸ್ನ. ನೆಕ್ಸ್ಟ್ ಟಿಪ್ ಬಂದು ಕಿಚನ್ ಕಬೋರ್ಡ್ ಡೋರ್ಸ್ ಬಂದು ಈ ರೀತಿ ನೋಡಿ, ನೀರೆಲ್ಲ ಸುರಿದು ನಾವು ಕಿಚನ್ ಕೌಂಟರ್ ಟಾಪ್ ಮೇಲೆ ಏನಾದರೂ ಇಟ್ಟಾಗ ಆ ಕಾರ್ನರ್ಸಲ್ಲಿ ನೀರೆಲ್ಲ ಇಟ್ಟು ಅಥವಾ ಕೆಲವು ಸಲ ಕೈಯಿಂದನೇ ಸಹ ನಾವು ಕೈ ಒರೆಸ್ಕೊತಾ ಇರ್ತೀವಿ. ಆ ನೀರೆಲ್ಲ ಈ ರೀತಿ ಕಬೋರ್ಡ್ ಮೇಲೆ ಎಗರ್ಬಿಟ್ಟು ನಾವು ಪಾತ್ರೆ ತೊಳೆದಿರೋ ನೀರು ಅದೆಲ್ಲ ಎಗರಿ ಈ ರೀತಿ ಕಬೋರ್ಡ್ಸ್ ಎಲ್ಲ ತುಂಬ ಗಲೀಜಾಗಿಬಿಟ್ಟಿರುತ್ತೆ. ಆಗ ಈ ರೀತಿ ಸಿಂಪಲ್ ಲಿಕ್ವಿಡ್ನ ರೆಡಿ ಮಾಡಿಕೊಂಡು ಕಬೋರ್ಡ್ ಡೋರ್ಸ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಅಡುಗೆ ಸೋಡಾ ತೊಗೊಂಡಿದ್ದೀನಿ. ನಾವು ಅಡುಗೆ ಸೋಡಾ 1 ಸ್ಪೂನಷ್ಟು ತೊಗೊಂಡು ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ವೈಟ್ ವಿನೇಗರ್ ತೊಗೊಂಡಿದ್ದೀನಿ. ವಿನೇಗರ್ನ ಮಿಕ್ಸ್ ಮಾಡಿಕೊಂಡು 2 ಲೇಯರ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಜೊತೆಗೆ ಬೇಕು ಅಂದರೆ ನಾವು ಒಂದು ಸ್ವಲ್ಪ ವಿಮ್ ಲಿಕ್ವಿಡ್ ಆದರೂ ಹಾಕ್ಕೋಬೋದು. ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆ ತೊಗೊಂಡಿದ್ದೀನಿ ನಾನಿಲ್ಲಿ. ಬಟ್ಟೆನಲ್ಲಾದರೂ ನಾವು ಈ ರೀತಿ ರಬ್ ಮಾಡ್ಕೋಬೋದು. ತುಂಬ ಕಲೆಗಳಿದೆ ಅಂತ ಅನಿಸಿದ್ರೆ
ನಾರು ತೊಗೊಂಡು ಆ ನಾರಿಂದಾದರೂ ಉಜ್ಕೋಬೋದು. ಸಾಫ್ಟಾಗಿರೋ ನಾರು ತೊಗೊಂಡು ಉಜ್ಕೊಳ್ಳೋದ್ರಿಂದ ಕಲೆಗಳೇನಾದರೂ ಅಂಟ್ಕೊಂಡಿದ್ರೆ ಅದೆಲ್ಲ ಬಂದುಬಿಡುತ್ತೆ. ಕೆಲವು ಸಲ ಜಿಡ್ಡುದು ಅಲ್ಲಲ್ಲಿ ಅಂಟ್ಕೊಂಡು ಲಂಪ್ಸ್ ಥರ ಇರುತ್ತೆ, ಅದು ಹೋಗಬೇಕು ಅಂದರೆ ನಾರಲ್ಲಿ ಉಜ್ಕೋಬೇಕಾಗುತ್ತೆ. ಸೊ ಬರೀ ನೀರಿಂದು ಕಲೆಗಳು ಮಾತ್ರ ಇದ್ದರೆ ಈ ರೀತಿ ಬಟ್ಟೆನಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಲಿಕ್ವಿಡನ್ನು ತೊಗೊಂಡು ಈ ರೀತಿ ರಬ್ ಮಾಡ್ಕೋತಾ ಹೋಗಬೇಕು. ಸ್ವಲ್ಪ ಪ್ರೆಸ್ ಮಾಡಿ ರಬ್ ಮಾಡ್ಕೊಳ್ಳೋದ್ರಿಂದ ಕಲೆಗಳೇನಾದರೂ ಇದ್ದರೆ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ನಾರಲ್ಲಿ ಉಜ್ಕೊಳ್ಳೋದ್ರಿಂದ ಕಲೆಗಳಿದ್ರೆ ನೀಟಾಗಿ ಹೋಗುತ್ತೆ. ಬಟ್ಟೆನಲ್ಲಿ ಮಾತ್ರ ಒರೆಸ್ಕೊಂಡ್ರೆ ಸ್ವಲ್ಪ ಲೈಟಾಗಿ ಏನಾದರೂ ಕಲೆಗಳಿದ್ರೆ ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಶೈನು ಸಹ ತುಂಬ ಚೆನ್ನಾಗಿ ಬರುತ್ತೆ. ಕೊಳೆ ಎಲ್ಲ ನೀಟಾಗಿ ಹೊಟ್ಟೋಗ್ಬಿಡುತ್ತೆ. ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಡೋರ್ಸ್ ಎಲ್ಲ ನೀಟಾಗಿರುತ್ತೆ. ಇಲ್ಲಾಂದರೆ ನಾವು ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಮಾರ್ಕೆಲ್ಲ ಕೂತ್ಬಿಟ್ಟು ತುಂಬ ಮಾರ್ಕ್ಗಳಾಗ್ಬಿಟ್ಟಿರುತ್ತೆ. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ ಆ ರೀತಿ ಮಾರ್ಕ್ ಇರುತ್ತೆ. ನಾನಿಲ್ಲಿ ಫಸ್ಟ್ ಆ ಬಟ್ಟೆನ ಲಿಕ್ವಿಡ್ನ ತೊಗೊಂಡು ಈ ರೀತಿ ಎಲ್ಲ ಡೋರ್ಸ್ನು ರಬ್ ಮಾಡ್ಕೋತಾ ಬರ್ತಾಯಿದ್ದೀನಿ. ನಾವು ವಿನೇಗರು ಮತ್ತು ಬೇಕಿಂಗ್ ಸೋಡಾನ ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಒಂದು ಬಟ್ಟೆ ತೊಗೊಂಡು ಆ ಲಿಕ್ವಿಡಿಂದ ಎಲ್ಲ ಕಬೋರ್ಡ್ಸ್ಗೂ ಅಪ್ಲೈ ಮಾಡಿ ಉಜ್ಕೋತಾ ಬರಬೇಕು. ಉಜ್ಕೊಂಡಿದ್ದಾದಮೇಲೆ ಆ ಬಟ್ಟೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಬೇರೆ ಬಟ್ಟೆ ಆದ್ರೂ ತೊಗೋಬೋದು. ತೇವದ ಬಟ್ಟೆ ತೊಗೊಂಡು ಒಂದು ಸರಿ ನೀಟಾಗಿ ಕಬೋರ್ಡ್ಸ್ ಎಲ್ಲ ತೇವದ ಬಟ್ಟೆನಲ್ಲಿ ಒರೆಸ್ಕೊಂಡು ಒಣ ಬಟ್ಟೆನಲ್ಲಿ ಅಥವಾ ನಾವು ಪೇಪರಲ್ಲಿ ನ್ಯೂಸ್ ಪೇಪರು ಅಥವಾ ಯಾವುದಾದ್ರು ಟಿಶ್ಯೂ ಕ್ಲಾತಿಂದ ತೊಗೊಂಡು ನೀಟಾಗಿ ಒರೆಸ್ಕೊಂಬಂದ್ಬಿಟ್ರೆ ಡ್ರೈ ಕ್ಲಾತಿಂದ ಎಷ್ಟೇ ಕೊಳೆ ಇದ್ರೂ ಮಾರ್ಕ್ಗಳಿದ್ರೂ ಅದೆಲ್ಲ ನೀಟಾಗಿ ಕ್ಲೀನ್ ಆಗಿಬಿಡತ್ತೆ. ಕಬೋರ್ಡ್ ಡೋರ್ಸ್ ಎಲ್ಲ ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡ್ಕೋತಾ ಇರಬೇಕು. ಇಲ್ಲಾಂದರೆ ಕಬೋರ್ಡ್ ಡೋರ್ಸು ತುಂಬ ಗಲೀಜಾಗಿಬಿಡತ್ತೆ, ನೋಡೋದಕ್ಕೆ ಅಸಹ್ಯವಾಗಿ ಕಾಣ್ತಾ ಇರುತ್ತೆ. ಸೊ ಆಗಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಬೋರ್ಡ್ ಡೋರ್ಸು ನೀಟಾಗಿರುತ್ತೆ. ನೋಡಿ, ನಾನು ಫಸ್ಟು ಈ ಲಿಕ್ವಿಡಿಂದ ಉಜ್ಕೊಂಡಿದ್ದಾಗಿದೆ. ಈಗ ತೇವದ ಬಟ್ಟೆ ತೊಗೊಂಡು ಒಂದು ಸರಿ ಆ ಬಟ್ಟೆನ ನೀಟಾಗಿ ವಾಶ್ ಮಾಡಿಬಿಟ್ಟು ಒರೆಸ್ತಾ ಇದ್ದೀನಿ. ನೋಡಿ, ಫಸ್ಟ್ಗೂ ಇವಾಗೂ ಎಷ್ಟು ಡಿಫ್ರೆನ್ಸ್ ಇದೆ. ನೀಟಾಗಿ ಕ್ಲೀನಾಗಿದೆ, ಕೊಳೆ ಎಲ್ಲ ಹೊಟ್ಟೋಗ್ಬಿಟ್ಟಿದೆ. ತುಂಬ ಗಲೀಜಿತ್ತು ಅಂದರೆ ನಾವು ಸ್ವಲ್ಪ ಸಾಫ್ಟಾಗಿರೋ ನಾರು ತೊಗೊಂಡು ಆ ನಾರಿನ ಮೇಲೆ ಆ ಲಿಕ್ವಿಡನ್ನು ಹಾಕ್ಕೊಂಡು ಫಸ್ಟ್ ಒಂದು ಸರಿ ಉಜ್ಕೋಬೇಕು. ಉಜ್ಕೊಂಡು ತೇವದ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಆಮೇಲೆ ಒಣ ಬಟ್ಟೆ ಅಥವಾ ನ್ಯೂಸ್ ಪೇಪರಿಂದ ಒರೆಸ್ಕೊಂಡ್ರೆ ಕಬೋರ್ಡ್ ಡೋರ್ಸು ನೀಟಾಗಿ ಕ್ಲೀನಾಗುತ್ತೆ. ನಾನಿಲ್ಲಿ ಬಟ್ಟೆ ತೊಗೊಂಡೆಲ್ಲ ಒರೆಸ್ಕೊಂಡಿದ್ದಾಯಿತು. ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ಈ ರೀತಿ ನಾನು ಡ್ರೈ ಪೇಪರ್ ತೊಗೊಂಡಿದ್ದೀನಿ, ಟಿಶ್ಯೂ ಪೇಪರ್ ತೊಗೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಬೀಳದೇ ಇರೋ ಹಾಗೆ ನಾವು ಒಣ ಬಟ್ಟೆ ಅಥವಾ ಒಣ ಪೇಪರ್ ತೊಗೊಂಡು ನೀಟಾಗಿ ಉಜ್ಕೊಂಡ್ರೆ ಕಬೋರ್ಡ್ ಡೋರ್ಸು ಮಾರ್ಕ್ ಏನು ಇಲ್ಲದೆ ಇರೋ ಹಾಗೆ ಕ್ಲೀನ್ ಆಗುತ್ತೆ. ತುಂಬ ಮಾರ್ಕ್ ಇದೆ ಅಂದರೆ ನಾವು ಸ್ಟೀಲ್ ನಾರು ಅಥವಾ ಸಾಫ್ಟಾಗಿರೋ ನಾರು ತೊಗೊಂಡು ಉಜ್ಕೋಬೇಕು. ನಾವು ಸ್ಟೀಲ್ ನಾರಿಂದ ರಬ್ ಮಾಡೋಕ್ಕೋದ್ರೆ ಕೆಲವು ಸಲ ಮಾರ್ಕ್ಗಳು ಬಿದ್ದೋಗ್ಬಿಡುತ್ತೆ. ಸೊ ಆ ರೀತಿ ಆಗದೆ ಇರೋಗೆ ಸಾಫ್ಟಾಗಿರೋ ನಾರು ತೊಗೊಂಡು ಉಜ್ಕೋಬೇಕು. ಕಿಚನ್ ಕಲ್ಲಿರುತ್ತಲ್ಲ, ಈ ರೀತಿ ಕಾರ್ನರ್ಸಲ್ಲಿ ಎಜ್ಜಲ್ಲಿ ಕಲ್ಲು ಕೊಟ್ಟಿರಲ್ಲ, ಅದರಿಂದ ನೀರು ಸುರಿದು ಈ ರೀತಿ ಕಬೋರ್ಡ್ ಡೋರ್ಸ್ ಎಲ್ಲ ಗಲೀಜಾಗಿಬಿಡುತ್ತೆ. ಈ ರೀತಿ ನಾವು ಕ್ಲೀನ್ ಮಾಡ್ಕೋಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಯಾವುದೇ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಆಗಲಿ ಅಥವಾ ಸ್ಪೈಸಸ್ಸು ಸಹ ಬೇಕಾಗಿಲ್ಲ. ನಾವು ಈಸಿಯಾಗಿ ಸುಲಭವಾಗಿ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ಈ ಪುದೀನ ರೈಸ್ನ ಮಾಡ್ಕೋಬೋದು. ಸಖತ್ ಟೇಸ್ಟಿಯಾಗಿರುತ್ತೆ, ಈಗನೂ ಸಹ ಆಗುತ್ತೆ ಈ ಪುದೀನ ರೈಸು. ಪುದೀನ ರೈಸ್ ಮಾಡೋದಕ್ಕೆ ಮೊದಲು ಪುದೀನನ ನಾನಿಲ್ಲಿ ಒಂದು ಇಡಿಯಷ್ಟು ಪುದೀನ ತೊಗೊಂಡು ಅದನ್ನು ತೊಳ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು 1/4 ಚಿಪ್ಪು ಅಥವಾ ಅರ್ಧ ಚಿಪ್ಪಷ್ಟು ಕೊಬ್ಬರಿನ ಹಾಕೋಬೇಕು. ಹಸಿ ಕೊಬ್ಬರಿ, ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಒಂದು 7ರಿಂದ 8, ಒಂದು ಸ್ವಲ್ಪ ನಾವು ಹುಣಸೆಹಣ್ಣು ಹಾಕ್ಕೋಬೇಕು. ತುಂಬ ಜಾಸ್ತಿ ಹುಣಸೆಹಣ್ಣು ಹಾಕ್ಕೋಬಾರ್ದು, ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಇಷ್ಟನ್ನು ಮಿಕ್ಸಿನಲ್ಲಿ ತರಿಯಾಗಿ ರುಬ್ಕೋಬೇಕು. ಇನ್ನೊಂದು ಸ್ವಲ್ಪ ಪುದೀನ ಸೊಪ್ಪನ್ನ ಇಟ್ಕೊಂಡು ಲಾಸ್ಟಲ್ಲಿ ಜಸ್ಟ್ ಒಂದು ರೌಂಡ್ ಹಾಕ್ಕೊಂಡ್ರೆ ಸಾಕು. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಪುದೀನ ಸೊಪ್ಪು ತರಿಯಾಗಿರಬೇಕು. ನಾವು ಕೊಬ್ಬರಿ ಮತ್ತು ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣನ್ನು ಫಸ್ಟು ಒಂದು ರೌಂಡ್ ರುಬ್ಕೊಂಡು ಆಮೇಲೆ ಅದ್ರ ಪುದೀನ ಹಾಕ್ಕೊಂಡು ತರಿಯಾಗಿ ಮಾಡ್ಕೋಬೋದು. ಪುದೀನ ರೈಸ್ ಮಾಡೋದಕ್ಕೆ ಕುಕ್ಕರ್ ಇಟ್ಕೊಂಡು ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಒಗ್ಗರಣೆ ಮಾಡ್ಕೊಂಡಿಲ್ಲ ಅಂದ್ರೂ ಹಾಗೆ ಡೈರೆಕ್ಟಾಗಿ ನಾವು ರುಬ್ಕೊಂಡಿರೋ ಪುದೀನ ಪೇಸ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನಾವು ಬೇಕು ಅಂದರೆ ಸ್ಪೈಸಸ್ಸು ಸಹ ಹಾಕ್ಕೋಬೋದು ಅಥವಾ ಈರುಳ್ಳಿನೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ರೀತಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಅಥವಾ ಸ್ಪೈಸಸ್ನೂ ಸಹ ಬಳಸ್ತಾ ಇಲ್ಲ. ಸಿಂಪಲ್ಲಾಗಿ ತುಂಬ ಮಸಾಲ ಬಳಸ್ತೀರ ಟೇಸ್ಟಿಯಾಗುತ್ತೆ ಈ ಪುದೀನ ರೈಸು. ನಾವು ರುಬ್ಕೊಂಡಿರೋ ಪುದೀನ ಪೇಸ್ಟನ್ನು ಹಾಕಿ ಸ್ವಲ್ಪ ಅದು ಹಸಿ ವಾಸನೆ ಹೋಗಿ ಚೆನ್ನಾಗಿ ಸ್ಮೆಲ್ ಘಮ್ ಅಂತ ಬರೋವರೆಗೂ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ 2 ಲೋಟ ಅಕ್ಕಿನ ತೊಗೊಂಡಿದ್ದೀನಿ. ಅಕ್ಕಿನ ತೊಳೆದು ಒಂದು 2 ನಿಮಿಷ ನೆನೆಸಿಟ್ಕೊಂಡಿದ್ದೀನಿ. ಆ ಅಕ್ಕಿನ ಹಾಕ್ಕೋತಾ ಇದ್ದೀನಿ. ನಾವು ಹುಣಸೆಹಣ್ಣು ಹಾಕಿರೋದ್ರಿಂದ ಇದಕ್ಕೆ ಯಾವುದೇ ರೀತಿ ಟೊಮೆಟೊ ಆಗಲಿ, ನಿಂಬೆಹಣ್ಣು ರಸ ಆಗಲಿ ಏನೂ ಬೇಕಾಗಿಲ್ಲ. ಅಕ್ಕಿನ ಹಾಕಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಮಸಾಲ ಜೊತೆ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ.
ಅಕ್ಕಿನ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಒಂದು ಸ್ವಲ್ಪ ಪುದೀನ ಪೇಸ್ಟ್ ಇತ್ತು, ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಂಡು 2 ಲೋಟ ಅಕ್ಕಿಗೆ 4 ಲೋಟ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಹಾಕಿ 1 ವಿಶಿಲ್ ಅಥವಾ 2 ವಿಶಿಲ್ ಕೂಗಿಸ್ಕೊಂಡ್ರೆ ಪುದೀನ ರೈಸು ರೆಡಿ ಆಗುತ್ತೆ. ಈ ರೀತಿ ನಾವು ಸುಲಭವಾಗಿ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ಯಾವುದೇ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿನೂ ಬೇಕಾಗಿಲ್ಲ ಈ ಪುದೀನ ರೈಸ್ ಮಾಡೋದಕ್ಕೆ. ಬೇಗನೂ ಸಹ ಆಗುತ್ತೆ. ಕೊಬ್ಬರಿ ಹಾಕಿರೋದ್ರಿಂದ ಟೇಸ್ಟು ಸಹ ತುಂಬ ರುಚಿಯಾಗಿರುತ್ತೆ. ಪುದೀನ ಘಮ್ ಅಂತ ಇರುತ್ತೆ. ಸೊ ನಾವು ಬೇಕು ಅಂದರೆ ಇದಕ್ಕೆ ಮೊಸರು ಬಜ್ಜಿ ಹಾಕೊಂಡು ತಿನ್ಬೋದು, ಇಲ್ಲಾಂದರೆ ಹಾಗೇನೂ ಸಹ ಪುದೀನ ರೈಸ್ನ ಸರ್ವ್ ಮಾಡ್ಬೋದು. ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡಾದರೂ ಸರ್ವ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.